ಲಾಸ್ಟ್ ಫ್ಯೂ ಮಂತ್ಸ್ ಇಂದ ನೋಡಿದ್ರೆ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಯೂಟ್ಯೂಬ್ ಎಲ್ಲದರಲ್ಲಿ ಸಹ ಒಂದು ಕನ್ಫ್ಯೂಷನ್. ಎಪ್ಸ್ಟೈನ್ ಫೈಲ್ ಅಂತ ಒಂದು ವಿಡಿಯೋಸ್ ಎಲ್ಲ ಬರ್ತುಂಟು. ದೊಡ್ಡ ದೊಡ್ಡ ಪವರ್ಫುಲ್, ದೊಡ್ಡ ರಿಚೆಸ್ಟ್ ಮ್ಯಾನ್ ಎಲ್ಲರ ಹೆಸರು ಬರ್ತುಂಟು. ವಿಡಿಯೋಸ್, ಅವರಿರುವ ಫೋಟೋಸ್ ಎಲ್ಲ ಲೀಕ್ ಆಗ್ತುಂಟು. ಸೊ ಆಕ್ಚುಲಿ ವಾಟ್ ಇಟ್ ಈಸ್? ಕೆಲವು ಜನ ಹೇಳ್ತಿದ್ದಾರೆ ಇದು ನಿಜ ಅಂತ, ಕೆಲವು ಜನ ಹೇಳ್ತಿದ್ದಾರೆ ಇಲ್ಲ ಇದು ಸುಳ್ಳು, ಫೇಕ್, AI ಮೂಲಕ ಮಾಡಿದ ವಿಡಿಯೋಸ್ಗಳು ಆ ತರ ಈ ತರ ಹೇಳ್ತಿದ್ದಾರೆ. ಸೊ ಆಕ್ಚುಲಿ ನಮ್ಗೆ ಆ ವಿಡಿಯೋವನ್ನೆಲ್ಲ ನೋಡುವಾಗ ನಮ್ಗೆ ಒಂದು ಕೆಲವು WH ಕ್ವಶನ್ಸ್ ಎಲ್ಲ ಬರ್ತದೆ. ಇದು ಎಲ್ಲಿ ಆಯ್ತು, ಹೇಗೆ ಆಯ್ತು, ಯಾಕಾಯ್ತು? ಸೊ ಅದರ ಬಗ್ಗೆ ಎಲ್ಲವನ್ನು ಈ ವಿಡಿಯೋದಲ್ಲಿ ನಾವು ನೋಡ್ತಾ ಹೋಗುವ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಹೆಲೋ ಎವ್ರಿವನ್, ನನ್ನ ಹೆಸರು ರಕ್ಷಿತ್. ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಫಸ್ಟ್ ಕ್ವಶನ್, ಎಪ್ಸ್ಟೈನ್ ಫೈಲ್ ಅಂದ್ರೆ ಎಂತ? ವಾಟ್ ಈಸ್ ಎಪ್ಸ್ಟೈನ್ ಫೈಲ್? ಆಕ್ಚುಲಿ ಎಪ್ಸ್ಟೈನ್ ಫೈಲ್ ಬಂದ್ಬಿಟ್ಟು ಒಂದು ಸಿಂಗಲ್ ಡಾಕ್ಯುಮೆಂಟ್ ಅಲ್ಲ, ಇದೊಂದು ಮಿಲಿಯನ್ಸ್ ಆಫ್ ಡಾಕ್ಯುಮೆಂಟ್ಸ್ ಅನ್ನು ಒಳಗೊಂಡಿರುವ ಒಂದು ಫೈಲ್. ಈ ಫೈಲ್ ನಲ್ಲಿ ನೋಡಿದ್ರೆ ಕೋರ್ಟ್ ಡಾಕ್ಯುಮೆಂಟ್ಸ್, ಪೊಲೀಸ್ ಇನ್ವೆಸ್ಟಿಗೇಷನ್ ರಿಪೋರ್ಟ್ಸ್, ಫೋಟೋಸ್, ವಿಡಿಯೋಸ್, ಇಮೇಲ್ಸ್, ಮೆಸೇಜ್, ಫ್ಲೈಟ್ ಲಾಗ್ಸ್, ಈ ಎಲ್ಲ ಡಾಕ್ಯುಮೆಂಟ್ಸ್ ಜೆಫ್ರಿ ಎಪ್ಸ್ಟೈನ್ ಅಂತ ಹೇಳುವವನಿಗೆ ಒಂದು ರಿಲೇಟೆಡ್ ಆದಂತ ಫೈಲ್. ಜೆಫ್ರಿ ಎಪ್ಸ್ಟೈನ್ ಯಾರಂದ್ರೆ ಅವನೊಬ್ಬ ವೆಲ್ತಿ ಫೈನಾನ್ಸಿಯರ್. ಲೇಟರ್ ಆಗಿ ಅವ ಸೆಕ್ಸ್ ಅಬ್ಯೂಸ್ ಕೇಸ್ ನಲ್ಲಿ ಅರೆಸ್ಟ್ ಆಗ್ತಾನೆ ಮತ್ತೆ ಸಾಯ್ತಾನೆ. ಸೊ ಸಿಂಪಲ್ ಆಗಿ ನೋಡೋದಾದ್ರೆ ಈ ಎಪ್ಸ್ಟೈನ್ ಫೈಲ್ ಬಂದ್ಬಿಟ್ಟು ಜೆಫ್ರಿ ಎಪ್ಸ್ಟೈನ್ ಕೇಸ್ಗೆ ರಿಲೇಟೆಡ್ ಆದ ಒಂದು ಡಾಕ್ಯುಮೆಂಟ್. ಈಗ ಜೆಫ್ರಿ ಎಪ್ಸ್ಟೈನ್ ಅಂದ್ರೆ ಯಾರು? ಈಗ ಅವನ ಬಗ್ಗೆ ನಾವು ನೋಡ್ತಾ ಹೋಗುವ. ಈ ಫೈಲ್ ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಫಸ್ಟ್ ಎಪ್ಸ್ಟೈನ್ ಯಾರು ಅಂತ ನಮ್ಗೆ ಗೊತ್ತಾಗ್ಬೇಕು. ಸೊ ಜೆಫ್ರಿ ಎಪ್ಸ್ಟೈನ್ ಬಂದ್ಬಿಟ್ಟು USA ದಲ್ಲಿ ಹುಡ್ತಾನೆ. ನಾರ್ಮಲ್ ಲೈಫ್ ಸ್ಟೈಲ್ ಅನ್ನು ಹೊಂದಿದ್ದ ಅವನು ಅವನ ಕೆರಿಯರ್ ಸ್ಟಾರ್ಟ್ ಮಾಡಿದ್ದು ಫಂಡ್ ಮ್ಯಾನೇಜರ್ ಆಗಿ ಅವನು ಕೆಲಸ ಮಾಡ್ತಾನೆ. ಬಟ್ ಸ್ಲೋಲಿ ಅವ ತುಂಬಾ ರಿಚ್ ಆಗ್ತಾ ಹೋಗ್ತಾನೆ, ಎಲ್ಲರೊಟ್ಟಿಗೆ ಸಹ ಕನೆಕ್ಟ್ ಆಗ್ತಾ ಹೋಗ್ತಾನೆ. ಪೊಲಿಟಿಷಿಯನ್ಸ್, ಸೆಲೆಬ್ರಿಟೀಸ್, ಸೈಂಟಿಸ್ಟ್, ರಾಯಲ್ ಫ್ಯಾಮಿಲೀಸ್ ಎಲ್ಲರಿಗೆ ಸಹ ಪರಿಚಯದವನಾಗ್ತಾನೆ. ಅವನ ಲೈಫ್ ಸ್ಟೈಲ್ ಬಂದ್ಬಿಟ್ಟು ಸೂಪರ್ ಲಕ್ಸುರಿ ಆಗಿರ್ತದೆ. ಪ್ರೈವೇಟ್ ಜೆಟ್ಸ್, ಐಲ್ಯಾಂಡ್ಸ್, ಸೂಪರ್ ಲಕ್ಸುರಿ ಹೋಮ್ಸ್. ಬಟ್ ಬಿಹೈಂಡ್ ದಿಸ್ ಲಕ್ಸುರಿ 2008ನಲ್ಲಿ ಜೆಫ್ರಿ ಎಪ್ಸ್ಟೈನ್ ಬಂದು ಒಂದು ಸೆಕ್ಷುವಲ್ ಅಬ್ಯೂಸ್ ಕೇಸ್ ನ ಮೇಲೆ ಅರೆಸ್ಟ್ ಆಗ್ತಾರೆ. ವಿಕ್ಟಿಮ್ಸ್ ಎಲ್ಲ ನೋಡಿದ್ರೆ ಮೈನರ್ಸ್, ಒಂದು ಸಂಬಂಧಪಟ್ಟ ಏಜ್ ಗಿಂತ ಕೆಳಗಿನವರು. ಈ ಕೇಸ್ ಸ್ಟಾರ್ಟ್ ಆಗೋದು ಬಂದ್ಬಿಟ್ಟು 2000 ಇಸವಿನಲ್ಲಿ. ಆದ್ರೆ ಬಟ್ ಮೇಜರ್ ಒಂದು ಟರ್ನಿಂಗ್ ಪಾಯಿಂಟ್ ಆಗೋದು 2008ನೇ ಇಸವಿನಲ್ಲಿ. ಎಪ್ಸ್ಟೈನ್ ಬಂದ್ಬಿಟ್ಟು ಒಂದು ಮೈನರ್ ಏಜಿನ ಹುಡುಗಿಗೊಂದು ಸೆಕ್ಷುವಲ್ ಆಗಿ ಅಬ್ಯೂಸ್ ಮಾಡಿದ್ದಕ್ಕೆ ಅರೆಸ್ಟ್ ಮಾಡ್ತಾರೆ. ಆದ್ರೆ ಪನಿಷ್ಮೆಂಟ್ ಬಂದ್ಬಿಟ್ಟು ವೆರಿ ಲೈಟ್. ಎಪ್ಸ್ಟೈನ್ ಬಂದ್ಬಿಟ್ಟು ತುಂಬಾ ರಿಚ್, ತುಂಬಾ ಇನ್ಫ್ಲುಯೆನ್ಸ್ ಇರುವ ಕಾರಣ ಈ ಕೇಸಿನಿಂದ ಈಸಿಯಾಗಿ ತಪ್ಪಿಸಿಕೊಳ್ತಾನೆ. ಜನರು, ಮೀಡಿಯಾದವರು ಎಲ್ಲರೂ ಸಹ ಕ್ವಶನ್ ಮಾಡ್ತಾರೆ, ಸೆಕ್ಷುವಲ್ ಅಬ್ಯೂಸ್ ಮಾಡಿದ್ದಾನೆ ಮೈನರಿಗೆ, ಹೇಗೆ ಇವ ತಪ್ಪಿಸಿಕೊಂಡ ಅಂತ ಕೇಳಿದ್ರೆ ಅದನ್ನು ಗವರ್ಮೆಂಟ್ ಬಂದ್ಬಿಟ್ಟು ಇಗ್ನೋರ್ ಮಾಡ್ತಾರೆ. ಆದರೆ ಇನ್ನೊಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರ್ತದೆ 2019ರಲ್ಲಿ. ಜೆಫ್ರಿ ಎಪ್ಸ್ಟೈನ್ ಅನ್ನು ಅಗೈನ್ ಅರೆಸ್ಟ್ ಮಾಡ್ತಾರೆ. ಮೈನರ್ ಏಜ್ ನಲ್ಲಿರುವವರನ್ನೆಲ್ಲ ಕರ್ಕೊಂಡು ಬಂದು ಸೆಕ್ಷುವಲ್ ಆಗಿ ಅಬ್ಯೂಸ್ ಮಾಡಿದ್ದಕ್ಕೆ ಅವನನ್ನು ಮತ್ತೊಮ್ಮೆ ಅರೆಸ್ಟ್ ಮಾಡ್ತಾರೆ. ಆದ್ರೆ ಈ ಸಲ ಸ್ಟ್ರಾಂಗ್ ಆಗಿ ಕೇಸ್ ನಿಲ್ತದೆ. ಬಟ್ ಬಿಫೋರ್ ಟ್ರಯಲ್, ಆದ್ರೆ ಕೋರ್ಟಿಗೆ ಕರ್ಕೊಂಡು ಹೋಗುವ ಮೊದಲೇ ಎಪ್ಸ್ಟೈನ್ ಬಂದ್ಬಿಟ್ಟು ಜೈಲಿನಲ್ಲಿ ಸಾಯ್ತಾನೆ. ಬಟ್ ಹೌ? ಎಪ್ಸ್ಟೈನ್ ಬಂದ್ಬಿಟ್ಟು ಸೂಪರ್ ರಿಚ್, ಇಷ್ಟು ಇನ್ಫ್ಲುಯೆನ್ಸ್, ದೊಡ್ಡ ದೊಡ್ಡ ವ್ಯಕ್ತಿಯ ಕಾಂಟ್ಯಾಕ್ಟ್ ಉಂಟು. ಸೊ ಸೆಕೆಂಡರಿ ಅರೆಸ್ಟ್ ಆಗುವಾಗ, ಸೆಕ್ಸ್ ಟ್ರಾಫಿಕಿಂಗ್ ಕೇಸ್ ನ ಮೇಲೆ ಅರೆಸ್ಟ್ ಆಗುವಾಗ ಸೆಕೆಂಡ್ ಟೈಮ್ ಜೈಲಿಗೆ ಅಂದ್ರೆ ಕೋರ್ಟಿಗೆ ಟ್ರಯಲ್ಗೆ ಹೋಗುವ ಮುಂಚೆನೆ ಜೈಲಲ್ಲಿ ಸುಸೈಡ್ ಮಾಡಿಕೊಂಡು ಸಾಯ್ತಾನಂತ ಅಫಿಷಿಯಲ್ ಆಗಿ ಹೇಳ್ತಾರೆ. ಆದರೆ ಈ ವಿಷಯ ಬಂದ್ಬಿಟ್ಟು ಮೀಡಿಯಾ, ಜನರಲ್ಲಿ ಎಲ್ಲ ಒಂದು ಸಂಶಯವನ್ನು ಉಂಟು ಮಾಡ್ತಾರೆ. ಬಿಕಾಸ್ ಇಷ್ಟು ರಿಚ್ ಇರುವವ, ಇಷ್ಟು ಕಾಂಟ್ಯಾಕ್ಟ್ ಇರುವವನೇ ಕೋರ್ಟಿಗೆ ಟ್ರಯಲ್ಗೆ ಹೋಗುವ ಮುಂಚೆ ಜೈಲಲ್ಲಿ ಸಾಯ್ತಾನೆ ಅಂದ್ರೆ ಇದರ ಹಿಂದ್ಗಡೆ ಯಾರಾದ್ರೂ ಇದ್ದಾರಾ? ಈ ತರ ಎಲ್ಲ ಪ್ರಶ್ನೆಗಳು ಹೇಳ್ತದೆ. ಸೊ ಅಫಿಷಿಯಲ್ ರಿಪೋರ್ಟ್ ಬಂದ್ಬಿಟ್ಟು ಸುಸೈಡ್ ಅಂತ. ಓಕೆ ಫೈನ್, ನೀವು ಸುಸೈಡ್ ಅಂತ ಹೇಳ್ತಿರಲ್ಲ, ಜೈಲಲ್ಲಿ ಆದದ್ದಲ್ಲ, ಹಾಗಾದ್ರೆ CCTV ಕ್ಯಾಮರಾ ಫುಟೇಜ್ ಅನ್ನು ತೋರಿಸಿ ಅಂತ ಹೇಳ್ತಾರೆ. ಬಟ್ ಅಫಿಷಿಯಲ್ ಆಗಿ ಅಂತ ಹೇಳ್ತಾರೆ ಅಂದ್ರೆ ಆ ಟೈಮಿನಲ್ಲಿ CCTV ಕ್ಯಾಮರಾ ಫುಟೇಜ್ ಎಲ್ಲ ವರ್ಕ್ ಆಗ್ಲಿಲ್ಲ, ಸೊ ನಮ್ಗೆ CCTV ಎವಿಡೆನ್ಸ್ ಇಲ್ಲ ಅಂತ ಹೇಳ್ತಾರೆ. ಆ ಟೈಮಲ್ಲಿ ಗಾರ್ಡ್ ಎಲ್ಲ ಇರ್ತಾರಲ್ಲ, ಪೊಲೀಸ್ ಅವರೆಲ್ಲ ಇರ್ತಾರಲ್ಲ, ಅವರನ್ನು ವಿಚಾರಿಸುವ ಅಂತ ಕೇಳಿದ್ರೆ ಆ ಸುಸೈಡ್ ಮಾಡುವ ಟೈಮಿನಲ್ಲಿ ಯಾರು ಸಹ ಗಾರ್ಡ್ ನವರು ಇರ್ಲಿಲ್ಲ, ಪೊಲೀಸ್ನವರು ಇರ್ಲಿಲ್ಲ ಅಂತ ಅಫಿಷಿಯಲ್ ಆಗಿ ಅವರ ಸೈಡ್ ಇಂದ ಉತ್ತರ ಹೇಳ್ತಾರೆ. ಬಟ್ ಈ ತರದೆಲ್ಲ ಒಂದು ಕಾರಣಗಳು ಜನರಲ್ಲಿ ಇನ್ನೂ ಸಂಶಯವನ್ನು ಉಂಟು ಮಾಡ್ತದೆ. ಬಿಕಾಸ್ ಈ ಎಲ್ಲ ರೀಸನ್ಗಳು ಯಾವ್ದು ಸಹ ನಂಬುವ ಹಾಗೆ ಇಲ್ಲ. ಅವನು ಸೂಸೈಡ್ ಮಾಡಿದ್ದಾನೆ, ಎವಿಡೆನ್ಸ್ ಕೇಳಿದ್ರೆ ಎವಿಡೆನ್ಸ್ ಇಲ್ಲ. ಸೊ ಇದೆಲ್ಲ ವಿಷಯಗಳು ಜನರಲ್ಲಿ ಮತ್ತೆ ಸಹ ಕ್ವಶನ್ ಮಾಡ್ತದೆ. ಇದು ನಿಜವಾಗಿ ಸುಸೈಡಾ ಇಲ್ಲ ಸಮಥಿಂಗ್ ಎಲ್ಸ್, ಬೇರೆ ಏನಾದ್ರು ಯಾರಾದ್ರೂ ಅವರನ್ನು ಕೊಂದು ಬಿಟ್ರ? ಸೊ ಈ ತರ ಎಲ್ಲ ಪ್ರಶ್ನೆಗಳು ನಮ್ಮಲ್ಲಿ ಬರ್ತದೆ. ಆದ್ರೆ ಈ ಪ್ರಶ್ನೆಗಳೆಲ್ಲ ಉತ್ತರ ಇಲ್ಲಿಯವರೆಗೆ ಸಹ ಸಿಗ್ಲಿಲ್ಲ. ವೈ ಆರ್ ದ ಫೈಲ್ಸ್ ಇಂಪಾರ್ಟೆಂಟ್? ಎಪ್ಸ್ಟೈನ್ ಬಂದ್ಬಿಟ್ಟು ಸತ್ತೋಗಿದ್ದಾನೆ, ಆದ್ರೆ ಎಪ್ಸ್ಟೈನ್ ಫೈಲ್ಸ್ ಯಾಕೆ ಇಷ್ಟು ಇಂಪಾರ್ಟೆಂಟ್ ಅಂತ ಕೇಳಿದ್ರೆ ಈ ಫೈಲ್ ನಲ್ಲಿ ಜಸ್ಟ್ ಎಪ್ಸ್ಟೈನ್ ಅದು ಡೀಟೇಲ್ಸ್ ಅಲ್ಲ, ಅವನ ಕನೆಕ್ಷನ್, ಮೂವ್ಮೆಂಟ್, ಕಮ್ಯುನಿಕೇಶನ್ ಎಲ್ಲ ಸಹ ಇನ್ಕ್ಲೂಡ್ ಆಗಿದೆ. ಅಂಡ್ ಈ ಫೈಲ್ ಶೋ ಮಾಡ್ತದೆ ಜೆಫ್ರಿ ಎಪ್ಸ್ಟೈನ್ ಬಂದ್ಬಿಟ್ಟು ಒಬ್ಬ ಕ್ರಿಮಿನಲ್ ಅಲ್ಲ, ಅವನ ಹಿಂದ್ಗಡೆ ಇನ್ನೂ ಕೂಡ ತುಂಬಾ ಜನ ಇದ್ದಾರಂತ. ಜನರಿಂದ ಎಷ್ಟೇ ಪ್ರೆಷರ್ ಬಂದ್ರೆ ಸರ್, ಜನರು ಬಂದು ನಿಜ
ಗೊತ್ತಾಗ್ಬೇಕು ಅಂತ ಎಷ್ಟು ಪ್ರೆಷರ್ ಕೊಟ್ರೆ ಸಹ ಗೌರ್ಮೆಂಟ್ ಸೈಡ್ ಇಂದ ಯಾವುದೇ ಅದನ್ನು ಮೂವ್ ಮಾಡೋದಿಲ್ಲ. ಬಿಕಾಸ್ ಜೆಫ್ರಿ ಆಪ್ಸ್ಟೈನ್ ಬಂದ್ಬಿಟ್ಟು ಒಂದು ಸೆಕ್ಸ್ ಟ್ರಾಫಿಕಿಂಗ್ ಮಾಡ್ತಿದ್ದವ. ಮೈನರ್ ಏಜ್ ನಲ್ಲಿ ಇದ್ದವರನ್ನು, ಸಣ್ಣ ಸಣ್ಣ ಮಕ್ಕಳನ್ನೆಲ್ಲ ಅವನ ಐಲ್ಯಾಂಡ್ ಕರ್ಕೊಂಡು ಬಂದು ದುಡ್ಡು ಕೊಟ್ಟು ಮೈಂಡ್ ವಾಶ್ ಮಾಡಿ ಕಿಡ್ನಾಪ್ ಮಾಡಿ ಎಲ್ಲ ಕರ್ಕೊಂಡು ಬಂದು ದೊಡ್ಡ ದೊಡ್ಡ ಸೂಪರ್ ರಿಚ್ ಪೊಲಿಟಿಷಿಯನ್ಸ್, ಸೈಂಟಿಸ್ಟ್, ರಾಯಲ್ ಫ್ಯಾಮಿಲೀಸ್ ಅವರನ್ನೆಲ್ಲ ಕರ್ಕೊಂಡು ಬಂದು ಆ ಮಕ್ಕಳನ್ನೆಲ್ಲ ಅವರಿಗೆ ಬೇಕಾದಾಗೆ ಉಪಯೋಗಿಸಿಕೊಂಡು ಆ ವಿಡಿಯೋವನ್ನೆಲ್ಲ ರೆಕಾರ್ಡ್ ಮಾಡಿಕೊಂಡು ಫೋಟೋಸ್ ತೆಗೆದು ವಿಡಿಯೋ ತೆಗೆದು ಬ್ಲ್ಯಾಕ್ ಮೇಲ್ ಮಾಡಿ ಹಣ ಸಂಪಾದಿಸ್ತಿರ್ತವ ಆಪ್ಸ್ಟೈನ್. ಆಪ್ಸ್ಟೈನ್ ಮಾಡ್ತಿದ್ದದ್ದು ತಪ್ಪು ಅಂದ್ರೆ ಹಣ ಕೊಟ್ಟು ಬಂದು ಅಲ್ಲಿ ಆ ಮಕ್ಕಳ ಉಪಯೋಗಿಸಿಕೊಂಡಿದ್ದವರು ಕೂಡ ಮಾಡಿದ್ದು ತಪ್ಪಿ. ಸೊ ಆಪ್ಸ್ಟೈನ್ ಬಂದ್ಬಿಟ್ಟು ಜೈಲಲ್ಲಿ ಸಿಕ್ಕಾಕಿನು ಕೋರ್ಟ್ ಅಲ್ಲಿ ಎಲ್ಲ ನಿಜ ಹೊರಗೆ ಬರ್ಬಹುದು ಅಂತ ಅವನನ್ನು ಕೊಂದಿರ್ಬಹುದಾ, ಇಲ್ಲ ನಿಜವಾಗಿ ಅವನು ಸತ್ತಿದ್ದಾನ ಇಲ್ವಾ, ಇದೆಲ್ಲ ಈಗ ಕೂಡ ಪ್ರಶ್ನೆಯಾಗಿಯೇ ಉಳಿದಿದೆ. ಈ ಫೈಲ್ ಎಲ್ಲ ಈಗ ಸಹ US ಗವರ್ಮೆಂಟ್ ಒಟ್ಟಿಗೆ ಈಗಲೂ ಇದೆ. ಇಷ್ಟು ವರ್ಷದಿಂದ ಫೈಲ್ ಎಲ್ಲ ಸೀಲ್ಡ್ ಆಗಿ ಇದ್ದವು, ಪಬ್ಲಿಕ್ಗೆ ಆಕ್ಸೆಸ್ ಇರಲಿಲ್ಲ, ಮೀಡಿಯಾಕ್ಕೆ ನೋಡ್ಲಿಕ್ಕೆ ಅಲೋ ಮಾಡ್ತಿರ್ಲಿಲ್ಲ. ಸೊ ವಿಕ್ಟಿಮ್ಸ್ ಮಾತ್ರ, ಯಾರು ಸಣ್ಣವರಿದ್ದಾಗ ಯಾರೆಲ್ಲ ಅಬ್ಯೂಸ್ ಆಗಿದ್ರು ಆ ವಿಕ್ಟಿಮ್ಸ್ ಮಾತ್ರ ಫೈಟ್ ಮಾಡ್ತಾನೆ ಇದ್ರು. ಸೊ ಈಗ ರೀಸೆಂಟ್ ಟೈಮ್ ಅಲ್ಲಿ ಆ ಫೈಲ್ ಬಂದ್ಬಿಟ್ಟು ರಿಲೀಸ್ ಆಗಿದೆ. ಕೆಲವು ಬಿಲಿಯನ್ಸ್ ಆಫ್ ಡಾಕ್ಯುಮೆಂಟ್ಸ್ ಇದೆ ಅದರಲ್ಲಿ, ಅದು ಕೆಲವು ಡಾಕ್ಯುಮೆಂಟ್ಸ್ ಬಂದು ಫೈಲ್ ಓಪನ್ ಆಗಿ ರಿಲೀಸ್ ಮಾಡಿದ್ದಾರೆ. ಬಿಕಾಸ್ ತುಂಬಾ ಜನರು ಪ್ರೆಷರ್ ಮಾಡ್ತಿದ್ದಾರೆ ಅಂಡ್ ಕೋರ್ಟ್ ಆರ್ಡರ್ಸ್ ಅಂಡ್ ಕಾನೂನು ಲಾಸ್ ಎಲ್ಲ ಚೇಂಜ್ ಆಗಿದೆ. ಸೊ ಅದರ ಪ್ರಕಾರ ಈಗ ರಿಲೀಸ್ ಆಗಿದೆ. ಬಟ್ ಎಲ್ಲ ಫೈಲ್ಸ್ ಓಪನ್ ಆಗ್ಲಿಲ್ಲ. ಫೈಲ್ ಅಲ್ಲಿ ಆಕ್ಚುಲಿ ಏನಿದೆ, ಇಮೇಲ್ಸ್, ಫೋಟೋಸ್, ವಿಡಿಯೋಸ್, ಮೆಸೇಜ್, ಈ ತರ ತುಂಬಾ ವಿಷಯಗಳು ಇನ್ಕ್ಲೂಡ್ ಆಗಿದೆ. ಅಂಡ್ ತುಂಬಾ ಇಂಪಾರ್ಟೆಂಟ್ ವಿಷಯ ಏನಂದ್ರೆ ಚಲೋ ಫೇಮಸ್ ಯಾರೆಲ್ಲ ಇದ್ದಾರೆ, ಡೊನಾಲ್ಡ್ ಟ್ರಂಪ್ ಇಂದ ಹಿಡಿದು ಬಿಲ್ ಗೇಟ್ಸ್, ಥೌಸಂಡ್ಸ್ ಆಫ್ ನೇಮ್ಸ್ ಇನ್ಕ್ಲೂಡ್ ಆಗಿದೆ, ಮೆನ್ಷನ್ ಆಗಿದೆ. ಬಟ್ ಇಂಪಾರ್ಟೆಂಟ್ ಪಾಯಿಂಟ್ ಅಂದ್ರೆ ಮೆನ್ಷನ್ ಆಗಿದೆ ಅಂದ ತಕ್ಷಣ ಅವರೆಲ್ಲ ಕ್ರಿಮಿನಲ್ ಅಂತ ಅಲ್ಲ. ಬಿಕಾಸ್ ರಾಂಗ್ ಕನ್ಕ್ಲೂಷನ್ ಬರಬಾರ್ದು. ಈ ಫೈಲ್ ರಿಲೀಸ್ ಆದ ತಕ್ಷಣ ಯಾರನ್ನು ಕೂಡ ಅರೆಸ್ಟ್ ಮಾಡ್ಲಿಲ್ಲ, ಯಾರನ್ನು ಕೂಡ ವಿಚಾರಣೆ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ಲಿಲ್ಲ. ಸೊ ಇದೊಂದು ತುಂಬಾ ಜನರಿಗೆ ದೊಡ್ಡ ಒಂದು ಡಿಸಪಾಯಿಂಟ್ಮೆಂಟ್. ಬಟ್ ಫೈಲ್ ಮಾತ್ರ ಒಂದು ವಿಷಯವನ್ನು ಕ್ಲಿಯರ್ ಮಾಡ್ತಾ ಇದೆ, ಸಿಸ್ಟಮ್ ವರ್ಕ್ಡ್ ಸ್ಲೋಲಿ, ಟೂ ಸ್ಲೋಲಿ. ಬಿಕಾಸ್ ಅಲ್ಲಿನ ಗವರ್ಮೆಂಟ್ ಇದನ್ನು ಸೀರಿಯಸ್ ಆಗಿ ತಕೊಂಡು ಜನರ ಪ್ರಶ್ನೆಗಳಿಗೆಲ್ಲ ಉತ್ತರವನ್ನು ಕೊಡಬೇಕು. ಆ ಫೈಲ್ ಅಲ್ಲಿ ಎಲ್ಲ ಯಾವ ರೀತಿಯ ಸ್ಟೇಟ್ಮೆಂಟ್ ಇದೆ ಅಂದ್ರೆ, ಹ್ಯೂಮನ್ ಫ್ಲಶ್, ಮನುಷ್ಯರ ಮಾಂಸವನ್ನು ತಿಂತಿದ್ರು, ನರಬಲಿ ಕೊಡ್ತಿದ್ರು, ಅಂಡ್ ಸಣ್ಣ ಸಣ್ಣ ಮಕ್ಕಳನ್ನು, ಮೈನರ್ ಏಜ್ ನ ಮಕ್ಕಳನ್ನೆಲ್ಲ ಅಬ್ಯೂಸ್ ಮಾಡ್ತಿದ್ರು. ಈ ತರ ಎಲ್ಲ ಸ್ಟೇಟ್ಮೆಂಟ್ ಅದರಲ್ಲಿ ಒಳಗೊಂಡಿದೆ. ಈ ಸ್ಟೇಟ್ಮೆಂಟ್ ಗಳ ನಿಜನಾ ಸುಳ್ಳ, ಈಗಿರುವ ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗಿದ್ದಾರಾ, ಇದಕ್ಕೆಲ್ಲ ಉತ್ತರವನ್ನು ಅಲ್ಲಿನ ಗವರ್ಮೆಂಟ್ ಸೀರಿಯಸ್ ಆಗಿ ತಕೊಂಡು ಅದನ್ನು ಮೂವ್ ಮಾಡಿ ಸೊಲ್ಯೂಷನ್ ಅನ್ನು ತರಬೇಕು. ಆದ್ರೆ ಅದು ಬರೋದು ಡೌಟ್. ಬಿಕಾಸ್ ಅಲ್ಲಿ ಈಗಿರುವ US ಗವರ್ಮೆಂಟ್ ಬಂದು ಡೊನಾಲ್ಡ್ ಟ್ರಂಪ್ ಅದೇ ಇರೋದು. ಇನ್ ಕೇಸ್ ಅವರು ಇನ್ಕ್ಲೂಡ್ ಆಗಿದ್ರೆ ಅದಕ್ಕೆ ಮೂವ್ ಮಾಡೋದು ಬಂದು ಡೌಟ್. ವಾಟ್ ಯು ಥಿಂಕ್ ಗೈಸ್, ಇದೆಲ್ಲ ನಿಜ ಇರಬಹುದಾ? ನೀವು ರೀಲ್ಸ್, ಸೋಷಿಯಲ್ ಮೀಡಿಯಾದಲ್ಲಿ ಹೇಗೆ ಸಹ ನೋಡಿರ್ತೀರಿ. ಸೊ ವಾಟ್ ಯು ಥಿಂಕ್, ಅದನ್ನು ನೋಡಿ ನಿಮ್ಗೆ ಎಂತ ಫೀಲ್ ಆಯಿತು? ಸೊ ಇದಕ್ಕೆಲ್ಲ ವಾಟ್ ಯು ಥಿಂಕ್ ಅನ್ನೋದನ್ನು ಕಮೆಂಟ್ ಮಾಡಿ. ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ಸಿಗುವ. ಅಲ್ಲಿಯವರೆಗೆ ಟೇಕ್ ಕೇರ್, ಬೈ ಬೈ, ಸಿ ಯು ಗೈಸ್.